ವೀಕ್ಷಕರೇ ನಮಸ್ಕಾರ. ನಾನು ರಾಘವೇಂದ್ರ ಗುಡಿ. ಇವತ್ತು ಮತ್ತೊಂದು ದುರ್ಘಟನೆ ನಡೆದು ಹೋಗಿದೆ. 9 ಜನ ಅಮಾಯಕರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 30ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಏನು ತಪ್ಪಿರಲಿಲ್ಲ, ತಮ್ಮ ಪಾಡಿಗೆ ತಮ್ಮ ಪ್ರಯಾಣವನ್ನ ಮಾಡ್ತಾ ಇದ್ರು. ಅಷ್ಟಕ್ಕೂ ಈ ಘಟನೆ ಆಗಿದ್ದೆಲ್ಲಿ, ಹೇಗೆ, ಏನು, ಕಾರಣ ಏನು, ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಈ ಘಟನೆ ನಡೆದಿದ್ದು ಇವತ್ತು ಅಗರ್ತಲಾದಿಂದ ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ಸಜ್ದಾ ಅನ್ನುವಂಥ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಬರ್ತಾ ಇತ್ತು. ತ್ರಿಪುರಾದಲ್ಲಿ ಇರ್ತಕ್ಕಂಥ ಅಗರ್ತಲಾದಿಂದ ಟ್ರೈನ್ ತನ್ನ ಪಾಡಿಗೆ ತಾನು ಬರ್ತಾ ಇತ್ತು. ಪ್ರಯಾಣಿಕರು ಕೂಡ ಕೆಲವೊಬ್ರು ನಿದ್ದೆ ಮಂಪಿನಲ್ಲಿದ್ರೆ, ಇನ್ನು ಕೆಲವೊಬ್ರು ತಮ್ಮ ತಮ್ಮ ಸಂಬಂಧಿಕರ ಜೊತೆನೋ ಸ್ನೇಹಿತರ ಜೊತೆನೋ ಮಾತನಾಡ್ತಾ ಇದ್ರು. ಆಗ ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಬಂದಂತ ಗೂಡ್ಸ್ ರೈಲು ಇದಕ್ಕೆ ಡಿಕ್ಕಿಯನ್ನ ಹೊಡೆಯುತ್ತೆ. ಅಚ್ಚರಿ, ಆದ್ರೂ ನಿಜ. 21ನೇ ಶತಮಾನದಲ್ಲಿದ್ದೀವಿ. ಸಾಕಷ್ಟು ಟೆಕ್ನಾಲಜಿಗಳನ್ನ ನಮ್ಮ ರೈಲ್ವೆಯಲ್ಲಿ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಆದ್ರೆ ಇಂಥ ದುರ್ಘಟನೆಗಳು ಮಾತ್ರ ಮರುಕಳಿಸ್ತಾನೆ ಇದ್ದಾರೆ. ಸಹಜವಾಗಿ ಈ ತರ ದುರ್ಘಟನೆಗಳು ಮರುಕಳಿಸಿದಾಗ ಅದಕ್ಕೆ ಪರಿಹಾರ ಏನು, ಅದಕ್ಕೆ ಕಾರಣಗಳೇನು, ಯಾಕೆ ಹೀಗಾಗ್ತಾ ಇದೆ, ಇದಕ್ಕೆ ಪ್ರಮುಖವಾದಂತ ಕಾರಣ ಯಾರು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇನ್ ಮಾಡ್ತಿದ್ದಾರೆ, ಲೋಕೋ ಪೈಲಟ್ಗಳೇನ್ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳ ಜೊತೆಗೇನೆ ರಾಜಕೀಯ ತಿರುವುಗಳನ್ನ ಕೂಡ ಇದು ಪಡ್ಕೊಳ್ತಾ ಹೋಗುತ್ತೆ. ಇವತ್ತಾಗಿದ್ದು ಹಂಗೇನೆ. ಈ ಟ್ರೈನ್ ಆಕ್ಸಿಡೆಂಟ್ ಆಗ್ತಿದ್ದ ಹಾಗೇನೆ ಸಾಕಷ್ಟು ಊಹಾಪೋಹದ ಸುದ್ದಿಗಳು ಬರ್ತವೆ. 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ, ಹೀಗೆ ಏನೇನೋ ಸುದ್ದಿಗಳೆಲ್ಲ ಬರೋದಕ್ಕೆ ಶುರುವಾಗ್ತವೆ. ಯಾವಾಗ ಸಾವಿನ ಸಂಖ್ಯೆ, ಗಾಯಗೊಂಡವರ ಸಂಖ್ಯೆಯಲ್ಲಿ ಎಷ್ಟು ಏರಿಕೆ ಆಗುತ್ತೋ ಅಷ್ಟು ದೊಡ್ಡ ಸೆನ್ಸೇಷನ್ ಸುದ್ದಿಗಳು ಪಡ್ಕೊಳ್ತಾ ಹೋಗ್ತವೆ. ಇವತ್ತಾಗಿದ್ದು ಅದೇ. ಇವತ್ತು ಕೂಡ ಆಕ್ಸಿಡೆಂಟ್ ಆಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಒಂದು ಸಾವಾದ್ರೂ ಅದು ಅಷ್ಟೇ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಬೇಕು, ಹೆಚ್ಚು ಸಾವಾದ್ರೂ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು 21ನೇ ಶತಮಾನದಲ್ಲಿ ಇದ್ದೀವಿ. 18ನೇ ಶತಮಾನದ ರೈಲ್ವೆ ಹಳಿಗಳಿದ್ದಾವೆ, 19ನೇ ಶತಮಾನದ ರೈಲುಗಳಿದ್ದಾವೆ, 15ನೇ ಶತಮಾನದ ಸಿಸ್ಟಮ್ ಇದೆಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ರೈಲು ಇಲ್ದಾಗಿದ್ದಂತ ಸಿಸ್ಟಮ್ ಇವತ್ತುಗಳು ಇದಾವ ಅಂತ ಹೇಳಿ. ಯಾಕಂದ್ರೆ ಇವತ್ತಿನ ಈ ದುರ್ಘಟನೆಯನ್ನ ಗಮನಿಸೋದಾದ್ರೆ, ಟ್ರೈನ್ ಬಂದಂತ ಸಂದರ್ಭದಲ್ಲಿ ನೋಡಿ, ಇವತ್ತು ಪ್ರಮುಖವಾದಂತ ವಿಚಾರ ಅಂದ್ರೆ ಆಟೋಮೆಟಿಕ್ ಸಿಗ್ನಲಿಂಗ್ ಸಿಸ್ಟಮ್ ಇರಬೇಕಲ್ಲಿ ಸ್ಟೇಷನ್ ನಲ್ಲಿ. ಆ ಸಿಸ್ಟಮ್ ಇವತ್ತು ಬೆಳಿಗ್ಗೆ 5:30 ಬಂದ್ ಆಗಿರುತ್ತೆ, ಕೆಟ್ಟು ನಿಂತಿರುತ್ತೆ. ಯಾವಾಗ ಈ ಸಿಸ್ಟಮ್ ಕೆಟ್ಟು ನಿಲ್ಲುತ್ತೋ ರೈಲುಗಳು ಯಾವ ಹಳಿಯಲ್ಲಿ ಬಂದಿದ್ದಾವೆ ಎಕ್ಸಾಕ್ಟ್ ಆಗಿ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಷ್ಟೇ ಅಲ್ಲ, ಲೋಕೋ ಪೈಲಟ್ ಕೂಡ ತಪ್ಪಿದೆ, ಗೂಡ್ಸ್ ನ ಲೋಕೋ ಪೈಲಟ್ ನ ತಪ್ಪು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಗ್ನಲ್ ಅನ್ನ ಅವರು ಗಂಭೀರವಾಗಿ ಪರಿಗಣಿಸ್ಲಿಲ್ಲ ಅಂತ ಹೇಳಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. ರೈಲಿನ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ, ಕೆಲ ಸಾರ್ವಜನಿಕರು ಸಾವನ್ನಪ್ಪಿದ್ದಾರೆ. ಈಗ ಸದ್ಯಕ್ಕೆ ರೆಸ್ಕ್ಯೂ ಕಾರ್ಯಾಚರಣೆಗಳೆಲ್ಲ ಮುಗಿದಿದ್ದಾವೆ. 9 ಜನ ಸಾವನ್ನಪ್ಪಿದ್ದಾರೆ, 30ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. 2 ಲಕ್ಷ ಸಾವನ್ನಪ್ಪಿದವರ ಕುಟುಂಬಕ್ಕೆ ಪ್ರಧಾನ ಮಂತ್ರಿಗಳ ನಿಧಿಯಿಂದ ಬರ್ತಾ ಇದೆ. ಗಾಯಗೊಂಡವರಿಗೆ 50,000 ಬರ್ತಾ ಇದೆ. 2,50,000 ಇಲ್ಲಿ ಮುಖ್ಯ ಆಗೋದಿಲ್ಲ, ಜನರ ಬದುಕು ಮುಖ್ಯ ಆಗುತ್ತೆ. ನಮ್ಮ ದೇಹದ ರಕ್ತನಾಡಿ ನಮ್ಮ ದೇಹವನ್ನ ಕಾಪಾಡುತ್ತೋ ಅದೇ ರೀತಿಯ ಈ ದೇಶವನ್ನ ಕಾಪಾಡ್ತಾ ಇರುವಂತದ್ದು ರೈಲ್ವೆ ಹಳಿ ಅಂತಕ್ಕಂಥ ರಕ್ತನಾಡಿ. ಅದಕ್ಕೆ ಪದೇ ತೊಂದರೆ ಆಗ್ತಾ ಇದೆ. ನಾವು ಕಳೆದ ಬಾರಿ ಕೂಡ ಗಮನಿಸಿದ್ವಿ, ಅಸ್ಸಾಂನಲ್ಲಿ ಆಯ್ತು, ಅಲ್ಲೂ ಕೂಡ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ್ದು ನಿರಂತರವಾಗಿ ಆಗ್ತಾನೆ ಇರುತ್ತೆ. ಹೊಸ ರೈಲ್ವೆ ಹಳಿಗಳು ಬರ್ತಾ ಇದಾವೆ, ಹೊಸ ಸ್ಟೇಷನ್ಸ್ಗಳು ಬರ್ತಾ ಇದಾವೆ, ಸ್ಟೇಷನ್ಗಳು ನವೀಕರಣ ಆಗ್ತಾ ಇದಾವೆ, ಅದನ್ನು ಸ್ವಾಗತಿಸಬೇಕು. ವಂದೇ ಭಾರತ್ ರೀತಿಯ ಹೊಸ ಟ್ರೈನ್ಗಳು ಬರ್ತಾ ಇದಾವೆ, ಸ್ವಾಗತಿಸಬೇಕು. ಶತಾಬ್ದಿ ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆ, ಸ್ವಾಗತಿಸಬೇಕು. ಆದ್ರೆ ಇದರ ಮಧ್ಯದಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಾಗ್ತಾ ಇದ್ದಾವೆ. ಇವತ್ತು ರೈಲ್ವೆ ಸಚಿವರಾಗಿ ಅಶ್ವಿನಿ ವೈಷ್ಣವ್ ಇದ್ದಾರೆ, ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಾವೆ. ಅವರ ರಾಜೀನಾಮೆ ಕೊಟ್ರೆ ಪರಿಹಾರ ಸಿಗುತ್ತಾ? ಹಾಗಿದ್ರೆ ತಲೆದಂಡಗಳಾಗ್ಬೇಕಲ್ಲ. ಯಾಕೆ ಇಂಥ ಪರಿಸ್ಥಿತಿ ಪದೇ ಬರ್ತಾ ಇದೆ? ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡೋದ್ರಲ್ಲಿ ಪ್ರಮುಖ ಸಂಸ್ಥೆಗಳಲ್ಲಿ ಇದು ರೈಲ್ವೆ, ಇಂಡಿಯನ್ ರೈಲ್ವೆ ಕೂಡ ಒಂದು. 10 ಲಕ್ಷಕ್ಕೂ ಅಧಿಕ ಜನ ಉದ್ಯೋಗಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬದಲಾವಣೆ ತರೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಇವತ್ತು ಅಮಾಯಕರು ಸಾವನ್ನಪ್ಪಿದ್ದಾರೆ. ಇಂಥ ಘಟನೆಗಳು ನಡೆದಾಗ ಯಾವ ನಂಬಿಕೆಯ ಆಧಾರದಲ್ಲಿ ರೈಲ್ನಲ್ಲಿ ಪ್ರಯಾಣವನ್ನ ಮಾಡಬೇಕಾಗುತ್ತೆ? ಈಗ ನಾವು ನೋಡ್ತೀವಿ, ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಇದೆ ಅಂತ ಹೇಳಲಾಗುತ್ತೆ, ಸೆನ್ಸರ್ಗಳನ್ನ ಅಳವಡಿಕೆ ಮಾಡಲಾಗಿದೆ ಮಧ್ಯ ಭಾರತದಲ್ಲಿ ಅಂತ ಅಶ್ವಿನಿ ವೈಷ್ಣವ್ ಕೂಡ ಹೇಳಿದ್ದಾರೆ. ಅಂತ ಸೆನ್ಸರ್ಸ್ ಗಳನ್ನ ಜನಸಾಮಾನ್ಯರು ಓಡಾಡುವಂತ ಟ್ರೈನ್ ನಲ್ಲೂ ಯಾಕೆ ಅಳವಡಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ನಮ್ಮ ದೇಶದಲ್ಲಿ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಸುದ್ದಿಗಳು ಬರ್ತವೆ? ಒಂದು ಭಾರತ ಬಿಟ್ರೆ ಭಾರತಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕೆಲ ಹಿಂದುಳಿದಂತ ದೇಶಗಳು, ಅವುಗಳನ್ನ ಹೊರತುಪಡಿಸಿದ್ರೆ
ನಾವು ಎಷ್ಟು ಬಾರಿ ಕೇಳ್ತೀವಿ ಅಮೆರಿಕಾದಲ್ಲಿ ಈ ರೀತಿಯಾದಂತ ಒಂದು ವ್ಯವಸ್ಥೆ ಆಯಿತು, ಈ ರೀತಿಯಾಗಿರ್ತಕ್ಕಂಥ ಒಂದು ಅಪಘಾತ ಆಯಿತು, ಅಥವಾ ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ಅಂಡರ್ಗ್ರೌಂಡ್ ಟ್ರೈನ್ಗಳಿದಾವೆ ಅಲ್ಲಿ ಅಪಘಾತ ಆಗಿದೆ. ನಾವೆಷ್ಟು ಬಾರಿ ಕೇಳ್ತೀವಿ, ಯಾಕೆ ಕೇಳೋದಿಲ್ಲ? ಹಾಗಿದ್ರೆ ಅವರು ಯಾವ ರೀತಿಯಾದಂತ ಪದ್ಧತಿಯನ್ನ ಪಾಲಿಸ್ತಾ ಇದ್ದಾರೆ? ಭಾರತ ಎಂಥ ಪದ್ಧತಿಯನ್ನ ಪಾಲಿಸ್ತಾ ಇದೆ? ನಮ್ಮಲ್ಲಿ ಬುಲೆಟ್ ಟ್ರೈನ್ಗಳ ಬಗ್ಗೆ ಮಾತುಗಳಾಗ್ತಾ ಇದಾವೆ. ಬುಲೆಟ್ ಟ್ರೈನ್ ಸ್ಥಳವನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅದನ್ನು ಕೂಡ ಈಗ ಅಭಿವೃದ್ಧಿಯನ್ನ ಪಡಿಸಲಾಗ್ತಾ ಇದೆ. ಆದರೆ ಇರ್ತಕ್ಕಂಥ ರೈಲನ್ನ ಕಿಲ್ ಮಾಡ್ಲಾಗ್ತಾ ಇದೆಯಾ, ಅಥವಾ ಅದನ್ನು ಬದುಕಿಸ್ಬೇಕಂದ್ರೆ ಯಾಕೆ ಅದರಲ್ಲಿ ಹೊಸ ಹೊಸ ಟೆಕ್ನಾಲಜಿನ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ನಾವು ಚೀನಾದ ಜೊತೆಯಲ್ಲಿ ಕಾಂಪೀಟ್ ಮಾಡ್ತಾ ಇದ್ದೀವಿ ಬುಲೆಟ್ ಟ್ರೈನ್ ವಿಚಾರದಲ್ಲಿ ಇರಬಹುದು. ಆದ್ರೆ ಇವತ್ತು ಚೀನಾದಲ್ಲಿ ಇರ್ತಕ್ಕಂಥ ರೈಲಿನ ವ್ಯವಸ್ಥೆ ಹೇಗಿದೆ? ಎಷ್ಟು ಅತ್ಯಾಧುನಿಕವಾಗಿದೆ ಅಲ್ಲಿಯ ರೈಲ್ವೆ ಸಿಸ್ಟಮ್. ಅದೇ ರೀತಿಯಾಗಿ ರಷ್ಯಾದ ಜೀವನಾಡಿ ಕೂಡ ರೈಲ್ವೆ ಸಿಸ್ಟಮ್ ಆಗಿರುವಂತದ್ದು. ಅಲ್ಲಿ ಎಷ್ಟು ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲ ದೇಶಗಳಲ್ಲೂ ಕೂಡ ಭಾರತ ಕಾಂಪೀಟ್ ಮಾಡ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಇಲ್ಲಿ ಇನ್ಕಾಂಪಿಟೆನ್ಸಿ ಎಲ್ಲಿ ಕಂಡು ಬರ್ತಾ ಇದೆ? ಅಲ್ಲಿರ್ತಕ್ಕಂಥ ಉದ್ಯೋಗಿಗಳಲ್ಲೋ, ಅಥವಾ ಅವರನ್ನ ನಿರ್ವಹಣೆ ಮಾಡ್ತಿರುವಂತ ಅಧಿಕಾರಿ ವರ್ಗದಲ್ಲೋ, ಆ ಅಧಿಕಾರಿ ವರ್ಗಗಳಿಗೆ ಡೈರೆಕ್ಷನ್ ಕೊಡಬೇಕಾಗಿರ್ತಕ್ಕಂಥ ಪೊಲಿಟಿಕಲ್ ವರ್ಗದಲ್ಲೋ, ಅಥವಾ ಪೊಲಿಟಿಕಲ್ ವಿಲ್ ನಲ್ಲೋ. ಪೊಲಿಟಿಕಲ್ ವಿಲ್ ಇದ್ರೂ ಕೂಡ ಯಾರ್ದು ಭಯ ಕಾಡ್ತಾ ಇದೆಯಾ? ಅಪಘಾತ ಆದಾಗ ರಾಜಕೀಕರಣಗೊಳಿಸೋದು ನಿಮ್ಮ ಸರ್ಕಾರ ಇದ್ದಾಗಲೂ ಆಗ್ತಾ ಇತ್ತು, ಈ ಸರ್ಕಾರ ಇದ್ದಾಗಲೂ ಆಗ್ತಾ ಇದೆ, ಹಿಂದಿನ ಸರ್ಕಾರ ಇದ್ದಾಗಲೂ ಆಗ್ತಾ ಇತ್ತು. ಅದರ ಹಿಂದಿನ ಸರ್ಕಾರದಲ್ಲೂ ಸಮಸ್ಯೆಗಳಾಗಿದ್ದಿದೆ. ಪ್ರತಿ ವರ್ಷ ಒಂದಿಲ್ಲ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ, ಆದ್ರೆ ಇದಕ್ಕೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಇದು ಚಾಲೆಂಜ್ ಆಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭ. ಹಿಂದೆ ಆಯ್ತು, ಇವತ್ತಾಗ್ತಾ ಇದೆ, ನಾಳೆನೂ ಆಗ್ಬಹುದು ಅನ್ನುವಂತ ಅಸಡ್ಡೆ ತೋರುವಂತ ಸಂದರ್ಭ ಅಲ್ಲ. ಕಾರ್ಟ್ ಆಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ರೈಲ್ವೆ ಸಚಿವರಾಗಿದ್ದಾರೆ. ಮತ್ತೆ ಅಶ್ವಿನಿ ವೈಷ್ಣವ್ ಅವರು ಅರ್ಥ ಮಾಡ್ಕೊಳ್ಬೇಕು, ಈ ಒಂದೇ ಭಾರತ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಸಕ್ಸಸ್ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕಿಂತನೂ ಮುಖ್ಯ ಇರುವಂತ ಸಿಸ್ಟಮ್ ಅನ್ನ ಸುಧಾರಿಸುವಂತದ್ದು, ಇರುವಂತ ರೈಲುಗಳನ್ನ ಸುಧಾರಿಸುವಂತದ್ದು. ಎಷ್ಟು ಜನರಿಗೆ 1,000-2,000 ರೂಪಾಯಿಯನ್ನ ಕೊಟ್ಟು 400 ಕಿಲೋಮೀಟರ್ ಪ್ರಯಾಣವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ರೈಲ್ನಲ್ಲಿ? ರೈಲು ಅಂತಕ್ಕಂಥದ್ದು ಸಾರ್ವಜನಿಕ ಸಾರಿಗೆ, ಅಂದ್ರೆ ರಿಯಲ್ ಆಗಿ ಅದು ಸಾರ್ವಜನಿಕ ಸಾರಿಗೆ, ಬಡವರ ಸಾರಿಗೆ, ಅದು ಬಡವರ ಮಧ್ಯಮ ವರ್ಗದವರ ಸಾರಿಗೆ. ಅದು ಇವತ್ತು ಕೂಡ ರಶ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರೈಲ್ವೆ ಹಳಿಗಳನ್ನ ಅಳವಡಿಸೋದ್ರಲ್ಲಿ ವೇಗವನ್ನ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ, ಬೆಂಗಳೂರು ಹುಬ್ಬಳ್ಳಿ ಮಧ್ಯದಲ್ಲಿ 2 ವೇ ಹಳಿಯನ್ನ ಹಾಕ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಅನ್ನ ವಾಜಪೇಯಿ ಸಮಯದಲ್ಲೂ ಕೂಡ ಕೇಳ್ತಾ ಬರ್ತಾ ಇದೀವಿ, ಅದಕ್ಕಿಂತ ಹಿಂದೆ ಕೂಡ ಕೇಳ್ತಾ ಬರ್ತಾ ಇದೀವಿ. ಇವತ್ತಿಗೂ ಕೂಡ ಈ 2 ಹಳಿಯನ್ನ, ಅಂದ್ರೆ ಜೋಡಿ ಹಳಿಯನ್ನ ಅಳವಡಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಹುಬ್ಬಳ್ಳಿ ಮತ್ತೆ ಬೆಂಗಳೂರು ಮಧ್ಯದಲ್ಲಿ. ಅಂತರ್ರಾಜ್ಯ ಸಾರಿಗೆ ಸುಧಾರಿಸಬೇಕಿದ್ರೆ ಅಂತರ್ರಾಜ್ಯ ರೈಲ್ವೆ ಸುಧಾರಿಸಲೇಬೇಕಾಗುತ್ತೆ. ಅಂತರ್ರಾಜ್ಯ ರೈಲ್ವೆ ಜೊತೆಗೆ ಅಂತರ್ದೇಶ ರೈಲ್ವೆ ಸುಧಾರಿಸಿದಾಗ ಮಾತ್ರ ಇಡೀ ದೇಶದ ಸಾರಿಗೆ ಸಮಸ್ಯೆಗೆ ತಕ್ಕ ಮಟ್ಟಿಗೆನಾದ್ರೂ ಒಂದು ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ದ್ರೆ ಪ್ರತಿಯೊಬ್ಬರು ಓನ್ ವೆಹಿಕಲ್ ಅನ್ನ ತಗೋ ಬಸ್ಸಲ್ಲಿ ಓಡಾಡು, ಅದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಹೆಚ್ಚೆಚ್ಚು ದುಡ್ಡುಗಳು, ತುಟ್ಟಿ ಆಗ್ತಾ ಇರುವಂತದ್ದು. ಮಧ್ಯಮ ವರ್ಗದ ಒಂದು ಕುಟುಂಬ ಇವತ್ತು ಪ್ರಯಾಣ ಮಾಡ್ಬೇಕಾದ್ರೆ 1,000 ರೂಪಾಯಿನ ವ್ಯಯಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಅಷ್ಟೇ ಆದಾಯ ಇದೆಯಾ? ಎಷ್ಟು ತೆರಿಗೆಗಳು, GSTಗಳು ಎಲ್ಲ ಎಲ್ಲಿ ಹೋಗ್ತಾ ಇದಾವೆ? ಹಣ ಬರ್ತಾ ಇದೆ. ಇನ್ನಾದ್ರೂ ಸುಧಾರಿಸುತ್ತಾ ನಮ್ಮ ರೈಲ್ವೆ? ಈ ಪ್ರಶ್ನೆ ಮೂಡ್ತಾ ಇದೆ. ಇದರ ಜೊತೆಗೆ ಇವತ್ತು ಪ್ರಾಣವನ್ನ ಕಳೆದುಕೊಂಡಂತವರ ನೋವನ್ನ, ಅವರ ಕುಟುಂಬಸ್ಥರ ನೋವನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನೋವು ಮತ್ತೆ ಮರಿಕೊಳಿಸಬಾರದು, ಯಾರಿಗೂ ಕೂಡ ಇಂಥ ತೊಂದರೆ ಆಗ್ಬಾರ್ದು. ಆ ಸಮಯ ಬರುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನ ಇಟ್ಕೊಳ್ಳೋಣ. ಆದ್ರೆ ಇವತ್ತಿನ ತಪ್ಪು ಕೂಡ ಅಕ್ಷಮ್ಯವಾಗಿರುವಂತದ್ದು. ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದ್ರ ಜೊತೆಗೆ ಮುಂದೆಂದೂ ಇಂಥ ತಪ್ಪು ಮರುಕಳಿಸಬಾರ್ದು. ಇನ್ನಾದ್ರೂ ಭಾರತೀಯ ರೈಲ್ವೆ, ಭಾರತೀಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ನಮ್ಮ ಪ್ರಶ್ನೆ ಆಗಿದೆ. ಈ ಪ್ರಶ್ನೆ ಎಲ್ಲರದ್ದು ಆಗಿದೆ. ನಮಸ್ಕಾರ.